ಈ ಸಾಂಗು ತುಂಬ ಲವ್ಲಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಕನ್ನಡದ ಜನತೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಾಂಗನ್ನು ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಇಷ್ಟ ಆದರೆ ಸಾಂಗನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ನಮ್ಮೊಂದು ಹೊಸ ತಂಡಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಇಷ್ಟಪಡ್ತೀನಿ. ಆ್ಯಕ್ಚುಲಿ 1 ಮಂತಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಕಂಪ್ಲೀಟ್ ಅಷ್ಟರೊಳಗೆ ಎಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿಕೊಂಡು ನಾವು ಶೂಟಿಗೆ ಹೋಗ್ಬೇಕಾದ್ರೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಆನ್ ಸ್ಪಾಟೇ ಮಾಡಿದ್ವಿ ಸರ್. ಶೂಟು 4 ಡೇಸ್ ಅನಿಸುತ್ತೆ. 4 ಡೇಸ್. ಚಾಲೆಂಜಿಂಗು ಅಂದರೆ ಎಲ್ಲ ಒಂದು ಗ್ರಿಪ್ಪಲ್ಲಿ ಬ್ಯಾಲೆನ್ಸಲ್ಲಿ ಮೂವ್ ಆಗುತ್ತೆ. ಈಗ ನಾವು ಯಾವುದೇ ಒಂದು ಆ್ಯಕ್ರೋಬ್ಯಾಟ್ಸ್ ಏನೋ ಒಂದು ಮಾಡಬೇಕಾದ್ರೆ ನಿಮ್ಗೆ ಆ ಗ್ರಿಪ್ ಇಲ್ಲ ಅಂದರೆ ಮಿಸ್ ಆಯಿತು ಅಂದರೆ ನಿಮಗೆ ಶಾರ್ಟ್ ಮಿಸ್ ಆಗಿಬಿಡುತ್ತೆ. ಯಾಕೆಂದರೆ ಆ್ಯಕ್ಷನ್ ಹೇಳಿದ್ಮೇಲೆ ನಿಮಗೆ ಟೈಮ್ ಬೇಕು. ನಾನು ಅದನ್ನು ಹೋಲ್ಡ್ ಮಾಡಿ ನಿಂತ್ಕೊಳ್ಬೇಕಾದ್ರೆ ಅವ್ರನ್ನ ಆ ವೆಯ್ಟನ್ನು ಕ್ಯಾರಿ ಮಾಡಬೇಕು, ಎಕ್ಸ್ಪ್ರೆಷನ್ಸ್ ಇರಬೇಕು, ಪ್ರತಿಯೊಂದನ್ನು ನಾವು ಮ್ಯಾನೇಜ್ ಮಾಡಬೇಕು. ಸೊ ಒಂಥರ ಡಿಫಿಕಲ್ಟಾಗಿತ್ತು. ಬಟ್ ಇದು ನಮ್ಮ ಕೆರಿಯರು, ನಮ್ಮ ಜಾಬು. ಸೊ ಮಾಡಲೇಬೇಕು. ಆ್ಯಂಡ್ ಎಷ್ಟು ಟಫ್ ಇತ್ತು ಅಂದರೆ ನಮ್ಗೆ ವೆದರ್ ಕಂಡೀಷನ್ನೇ ತುಂಬ ಡಿಫಿಕಲ್ಟ್ ಆಗಿದ್ದು. ಸೊ ನಾವು ಲಡಾಖಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನಾಯಿತು ಅಂದರೆ ಅಲ್ಲಿ ಮೈನಸ್ ಟೆಂಪ್ರೇಚರು. ಸೊ ನಾವು ಹಾಕಿರೋದು ಹಾಫ್ ಸ್ಲೀವ್ಸ್ ಇದರಲ್ಲಿ. ಸೊ ಅದು ಹೆಂಗಾಗ್ತಿತ್ತು ಅಂದರೆ ನಮ್ಗೆ ಆ ಚಳಿನ ತಡೆಯೋಕ್ಕಾಗ್ತಿರಲಿಲ್ಲ. ಬಟ್ ಅದನ್ನೆಲ್ಲ ತಡ್ಕೊಂಡು ಒಂದು ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ಬರಬೇಕು. ಸೊ ಆ ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಅದನ್ನು ಬ್ಯಾಲೆನ್ಸ್ನ ಗ್ರಿಪ್ ಮಾಡಿಕೊಂಡು ಒಂದು ಕ್ಲೀನಾಗಿ ಒಂದು ಪೊಸಿಷನ್ಸ್ನ ಫಿಲ್ ಮಾಡ್ಕೊಬಂದಿದ್ದೀವಿ ಅಂತ. ನಮ್ಗೆ ಐಡಿಯಾನೇ ಇಲ್ಲ. ಲಡಾಖ್ ಅಂದರೆ ನಾವೆಲ್ಲ ನೋಡ್ತಿದ್ವಿ ಅಂದರೆ ನಾವು ಈ ಐಸ್ ಇರೋ ಜಾಗ, ಸ್ನೋ ಬೀಳೋ ಜಾಗ ಎಲ್ಲ ನಾವು ಹೋಗಿಲ್ಲ, ನೋಡಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾವು ಲಡಾಖ್ ಹೋಗಿದ್ದೆ ಫಸ್ಟ್ ಟೈಮು. ಆ್ಯಂಡ್ ಅಲ್ಲಿದು ವೆದರ್ ಟೆಂಪ್ರೇಚರು ಗೊತ್ತಿರಲಿಲ್ಲ ನಮಗೆ ಹೆಂಗಿರುತ್ತೆ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಆ್ಯಂಡ್ ಅಷ್ಟೇ ಸರ್, ಅದು ತುಂಬ ಡಿಫಿಕಲ್ಟ್ ಆಗಿತ್ತು ಅದೊಂದು ಕ್ವಶನ್. ಸ್ಕ್ರಿಪ್ಟ್ ಕೊಟ್ಟಾಗ ಏನು ಅಂದರೆ ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಅಂದರೆ ಒಂದು ಸೀರಿಯಸ್ ಸಿಚುವೇಷನಲ್ಲಿ ನಾವೇನಾದ್ರು ಮಾತಾಡಿದ್ರೆ ಅದು ಕಾಮಿಡಿ ಥರನೂ ಆಗಬೇಕು. ಆ್ಯಂಡ್ ಸೀರಿಯಸ್ ನೋಟಲ್ಲಿ ಅದು ಅಪ್ಲೈ ಆಗಿರಬೇಕು. ಸೊ ಎಲ್ಲನೂ ಮ್ಯಾನೇಜ್ ಆಗೋ ಥರ ಒಂದು ಸಬ್ಜೆಕ್ಟ್ ಇದು. ಸೊ ಇದು ಹೆಂಗೆ ಅಂದರೆ ನೀವು ತುಂಬ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದ್ರೇ ವರ್ಕ್ ಆಗೋದು. ಸೊ ಇಲ್ಲ ಅಂದರೆ ನೀವು ಆ್ಯಕ್ಟ್ ಮಾಡ್ತಿದ್ದೀರ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಅಂದರೆ ಈಗ ನಿಮಗೆ ಲವ್ ಥರನೂ, ಲವ್ ಶೇಡಲ್ಲೂ ಇದೆ ಆ್ಯಂಡ್ ಕಾಮಿಡಿ ಆ್ಯಂಡ್ ಎಲ್ಲ ಇದೆ ಸರ್. ಈ ಸಿನಿಮಾದಲ್ಲಿ ಎಲ್ಲ ಥರ ಒಂದು ಪಾತ್ರ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಬೆಸ್ಟ್ ಸ್ಟೋರಿ ಫಾರ್ ಅನ್ ಆ್ಯಕ್ಟರ್. ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಸ್ಟೋರಿ ಅಂತ ಹೇಳ್ಬೋದು ಸರ್.